ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿರುವುದಾಗಿ ಹೇಳಿರುವ ಅನಾಮಿಕನ ವಿಚಾರಣೆ ಸೋಮವಾರವೂ ಎಸ್ಐಟಿ ತಂಡದಿಂದ ನಡೆಯಿತು. ದಿನವಿಡೀ ವಿಚಾರಣೆ ನಡೆಸಿದ ಆತನನ್ನು ಸಂಜೆ ವೇಳೆ ಬಿಡಲಾಗಿದೆ. ಅನಾಮಿಕ ತಿಳಿಸಿದ ಜಾಗದಲ್ಲೆಲ್ಲ ಶೋಧ ನಡೆಸಿದರೂ ಹೇಳಿಕೊಳ್ಳುವಂತಹ ಯಾವುದೇ ಕುರುಹುಗಳು ಸಿಗದೇ ಇದ್ದ ಕಾರಣ ಈಗ ಸಹಜವಾಗಿ ಆತನ ಮೇಲೆ ಸಂಶಯ ಮೂಡ್ತಾ ಇದೆ. ಸೋಮವಾರ ಎಸ್ಐಟಿ ಕಚೇರಿಯಲ್ಲಿ ಅಧಿಕಾರಿಗಳು ದಿನವಿಡೀ ಆತನ ವಿಚಾರಣೆ ನಡೆಸಿ ಹಲವು ವಿಷಯಗಳಿಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ತಾನು ಬೇರೆಯವರ ಸೂಚನೆಯಂತೆ ಈ ಆರೋಪ ಮಾಡಿದ್ದಾಗಿ ತನಗೆ ಘಟನೆಗಳ ಬಗ್ಗೆ ಪೂರ್ಣ ಮಾಹಿತಿ ಇಲ್ಲ ಎಂದು ಆತ ಹೇಳಿದ್ದಾನೆ ಎನ್ನುವಂಥ ಮಾಹಿತಿ ಹರಿದಾಡ್ತಾ ಇದೆ. ಆದರೆ ಎಸ್ಐಟಿ ಮಾತ್ರ ಈ ಕುರಿತು ದೃಢಪಡಿಸಿಲ್ಲ. ಕೊಳ್ಳೆಗಾಲ ಮೂಲದ ವ್ಯಕ್ತಿ ಎಂದು ಹೇಳಲಾದ ಅನಾಮಿಕನ ಮೂಲಗಳನ್ನು ಎಸ್ಐಟಿ ಪರಿಶೀಲಿಸಿದೆ. ಆತನ ಕುಟುಂಬ ಆತನೊಂದಿಗೆ 2014ರ ವೇಳೆಗೆ ಕರ್ತವ್ಯ ನಿರ್ವಹಿಸುತ್ತಿದ್ದವರ ವಿವರಗಳನ್ನು ಕಲೆ ಹಾಕಿದೆ ಎಂದು ತಿಳಿದು ಬಂದಿದೆ. ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮಹಂತಿ ಅವರು ಮಂಗಳವಾರ ಬೆಳ್ತಂಗಡಿಗೆ ಆಗಮಿಸಿ ಇದುವರೆಗೆ ನಡೆದಿರುವ ವಿಚಾರಣೆ, ತನಿಖೆ ಮತ್ತು ಶೋಧದ ಕುರಿತು ಸಮಗ್ರ ಮಾಹಿತಿಯನ್ನು ಪಡೆಯಲಿದ್ದಾರೆ ಎಂದು ತಿಳಿದು ಬಂದಿದೆ. ಮುಂದೆ ಅನಾಮಿಕನನ್ನು ಎಸ್ಐಟಿ ಬಂಧಿಸಿ ವಿಚಾರಣೆಗೆ ಒಳಪಡಿಸುವುದೇ, ಮಂಪರು ಪರೀಕ್ಷೆಗೆ ಒಳಪಡಿಸುವುದೇ ಅಥವಾ ನ್ಯಾಯಾಲಯಕ್ಕೆ ವರದಿ ಸಲ್ಲಿಸಿ ನ್ಯಾಯಾಧೀಶ ನಿರ್ದೇಶನದಂತೆ ಮುಂದುವರಿಯುವುದೇ ಎಂಬುದೇ ಈಗ ಚರ್ಚೆಗೆ ಗ್ರಾಸವಾಗಿರುವಂಥ ವಿಚಾರ.